ಏನು ಇವರು? ಹಾಂ, 2 ದಿನ ಆಯಿತು ಮನೆಗೆ ಬಂದಿಲ್ಲ, ಒಂದು ಫೋನ್ ಮಾಡಿಲ್ಲ, ಏನಿಲ್ಲ. ಹಾಂ, ಇವರಿಗೇನು ಮನೆ ಇದೆ ಹೆಂಡತಿ ಇದೆ ಅನ್ನೋದನ್ನು ಮರ್ತು ಬಿಟ್ಟಿದಾರೋ ಏನು? ಏನಾದರೂ ಕೇಳಿದರೆ ಈ ವರ್ಕಿತ್ತು, ಆ ವರ್ಕಿತ್ತು, ಈ ವರ್ಕಿತ್ತು ಅಂತ ಬರೀ ಸುಳ್ಳು ಹೇಳ್ತಾರೆ. ಇಲ್ಲ, ಇವತ್ತು ಮನೆಗೆ ಬರಲಿ, ನಾನು ಇವತ್ತು 2ರಲ್ಲಿ ಒಂದು ತೀರ್ಮಾನ ಮಾಡೇ ಮಾಡಿಬಿಡ್ತೀನಿ. ನನಗೂ ಕಾದು 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 ಸಾಕಾಗಿ ಹೋಗಿದೆ. ಹಾಂ, ಒಂದು ದಿನವೂ ಸರಿಯಾಗಿ ಮನೆಯಲ್ಲಿ ಇರೋದಿಲ್ಲ. ಮದುವೆ ಆದಾಗಿಂದನೂ ಇದೇ ಹಣೆ ಬರಾಗಿದೆ ಇವ್ರದ್ದು. ಕಾಲ್ ರಿಸೀವ್ ಮಾಡಿರಿ ನನಗಂತೂ. ಹಲೋ, ಒಂದು 10 ನಿಮಿಷ ಪಲ್ಲವಿ, ಬಂದೇ ಬಿಟ್ಟೆ, ಮನೆ ಹತ್ರನೇ ಇದ್ದೀನಿ. 2 ನಿಮಿಷ ಫೋನಲ್ಲಿ ಮಾತಾಡಲ್ಲ, ಬರ್ತಿರಲ್ಲ? ಬರ್ರಿ ಮಾಡ್ತೀನಿ, ನಿಮಗೂ ಮಾಡ್ತೀನಿ ಹಬ್ಬನ, ನಿಮ್ಮ ತಂದೆ ತಾಯಿಗೂ ಹಬ್ಬ ಮಾಡ್ತೀನಿ ಇವತ್ತು. ಅತ್ತೆ, ಮಾವ, ಬೇಗ ಬರೀಲಿ. ಅತ್ತೆ, ನಿಮಗೆ ಕರಿತಾ ಇರೋದು, ಬೇಗ ಬರ್ರಿ ಇಲ್ಲಿ. ಏನಾದವ ಪಲ್ಲವಿ, ಎದಕ್ಕೆ ನಮಗೆಲ್ಲ ಅಷ್ಟು ಜೋರಾಗಿ ಕರೆಯ ಕುಂತಿದ್ದಲ್ಲ? ಯಾಕಮ್ಮ, ಏನಾಯ್ತು? ಅತ್ತೆ, ಮಾವ, ನನಗೆ ಇವತ್ತು 2ರಲ್ಲಿ ಒಂದು ಗೊತ್ತಾಗಲೇಬೇಕು. ನಿಮ್ಮ ಮಗ ಎಷ್ಟು ಮದುವೆ ಆದಾಗಿಂದನೂ ಒಂದು ದಿನ ಸರಿಯಾಗಿ ಮನೆಯಲ್ಲಿ ಇಲ್ಲ. ಒಂದು ದಿನ ಮನೆಯಲ್ಲಿದ್ರಂದರೆ ಇನ್ನೂ 4 ದಿನ ಬರೀ ಹೊರಗಡೆನೇ ಇರ್ತಾರೆ. ಯಾಕೆ ಹಂಗೆ ಮಾಡ್ತಾರೋರು? ಮುಂಚೆಯಿಂದನೂ ಹೀಗೇನಾ ಅಥವಾ ಮದುವೆ ಆದಾಗಿಂದ ಈ ಥರ ಮಾಡ್ತಾಯಿದ್ದಾರೆ? ಅದು ಅವ ಮುಂಚೆಗಿಂದನೂ ಹಂಗವ. ಅದು ಸ್ವಲ್ಪ ಆಫೀಸ್ ಕೆಲಸ ಅದು ಇದು ಅಂತ ಇರ್ತೈತಲ್ಲ, ಅದಕ್ಕೋಸ್ಕರ ಒಂದೊಂದು ಸಲ 2 ದಿನ 3 ದಿನ ಮನೆಗೆ ಬರಲ್ಲವ ಅಷ್ಟೇ. ಅದನ್ನು ಬಿಟ್ಟರೆ ಬರ್ತಾನಲ್ಲವ ಮನೆಗೆ. ನೋಡ್ರಿ ಅತ್ತಾರ, ನನ್ನ ಹತ್ರ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ಏನು ರೀ 2 ದಿನ 3 ದಿನ ಮನೆಗೆ ಬರದೇ ಇರೋದು? ಮದುವೆಗಿಂತ ಮುಂಚೆ ನಾ ಫೋನಲ್ಲಿ ಮಾತಾಡ್ತಿದ್ದೆಲ್ಲ, ಯಾವಾಗಲೂ ಮನೆಯಲ್ಲೇ ಇರ್ತಿದ್ರು. ಈಗ ಇದಕ್ಕಿದು ಹೊಸ ರಾಗ ತೆಗ್ದಾರಲ್ಲ, ಎದಕ್ಕೆ? ಏನು ಕೆಲಸ ಇರ್ತೈತೆ ಅಂತದ್ದು? ಮನೇಲಿ ಇದ್ದಾಗ ಮನೆಯಲ್ಲಿ ವರ್ಕ್ ಮಾಡ್ತಾರಿಲ್ಲ, ಆಫೀಸ್ಗೆ ಹೋದ್ರೆ ಬೆಳಗ್ಗೆ ಹೋಗಿ ಈವ್ನಿಂಗ್ ಅನ್ನೋಷ್ಟೇ ಬರಬೇಕು. ಇಲ್ಲ, ಒಂದು 2 ತಾಸು 3 ತಾಸು ಹೆಚ್ಚು ಕಮ್ಮಿ ಆದರೂ ನಡೀತೈತಿ. ಇವ್ರೇನ್ರಿ ಇವರು 2 ದಿನ 3 ದಿನ ಮನೆಗೆ ಬರೋದಿಲ್ಲಲ್ಲ? ಇಲ್ಲೇ ಬಂದ ನೋಡವ ನಿನ್ನ ಗಂಡ. ನಿನ್ನ ಗಂಡಗ ಕೇಳಿ ನೀನು ಏನನ್ನೋದು. ಯಾಕ ಮನೆಗೆ ಕರೆಕ್ಟಾಗಿ ಬರ್ತಾನೆ ಇಲ್ಲಲ್ಲ? ಮದುವೆ ಆದಾಗಿಂದನೂ ನಾನು ನೋಡಾಕುಂತೀನಿ. ಎದಕ್ಕೆ? ಏನು ಸಮಾಚಾರ? ಕರೆಸ್ಲೇನ ನಮ್ಮ ಊರಾಗಿರೋ ಹಿರಿಯರನ್ನ? ಯಾಕೆ ಪಲ್ಲವಿ, ಏನಾಯ್ತು? ನಿಂಗೆ ಹೇಳಿದೆಲ್ಲ, ನಂದು ಆಫೀಸ್ನಲ್ಲಿ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಒಂದೊಂದ್ಸಲ ಬೇಗ ಮನೆಗೆ ಬರೋದಕ್ಕಾಗಲ್ಲ ಅಂತ. ನೀನು ಹ್ಞೂ ಅಂತ ಅಂತಿದ್ದೆಲ್ಲ. ಅಲ್ರಿ, ಏನೋ 1 ದಿನ ಆದರೂ ಓಕೆ, 2 ದಿನ ಆದರೂ ಓಕೆ. ಮದುವೆ ಆದಾಗಿಂದನೂ ಇದೇ ಹಣೆ ಬರಾಗಿದೆ. ನಡೀರಿ, ನಿಮ್ಮ ಆಫೀಸಿಗೆ ನನಗೆ ಕರ್ಕೊಂಡೋಗ್ರಿ. ಅಲ್ಲಿರೋ ಆಫೀಸ್ ಸ್ಟಾಫ್ ಮತ್ತು ನಿಮ್ಮ ಬಾಸ್ ಎಲ್ರಿಗೂ ಕೇಳ್ತೀನಿ ನಾನು. ಏನು ರೀ, ನೀವು ಮನೆಗೆ ಕಳಿಸ್ತೀರೇನಿಲ್ಲ, ಬರೀ ಇಲ್ಲೇ ಇಟ್ಕೊಂಡು ವರ್ಕ್ ಮಾಡಿಸ್ಬೇಕಂತ ಇದ್ದೀರೇನ ಅಂತ ನಾನು ಕೇಳ್ತೀನಿ. ನಡ್ರಿ, ಹೋಗೋ ನಡ್ರಿ. ಹಾಗೆಲ್ಲ ಬೇಡ ಪಲ್ಲವಿ, ಅಲ್ಲಿ ಆಫೀಸ್ನಾಗ ನಾನು ಮರ್ಯಾದೆ ತೆಗೆದಿಡ್ಬೇಕಂತ ಮಾಡಿನ. ಬೇಡ ಬೇಡ ಬೇಡ. ಯಾಕ್ರಿ? ಏನೋ ಮಾತು ಬಡ ಅಂತ ಬಡಾಯಿಸ್ಕೊಂತೀರಿ? ಏನು ಸಮಾಚಾರ? ಅತ್ಯಾರ, ನಿಜ ಹೇಳ್ರಿ, ನಿಮ್ಮ ಮಗ ಎದ್ದಕ್ಕೆ ಮನೆಗೆ ಬರ್ತಾ ಇಲ್ಲ ಸರಿಯಾಗಿ? ಮೊದಲು ಅದನ್ನು ಹೇಳ್ರಿ ನನ್ನ ಹತ್ರ. ಮಾವರ, ನೀವರ ಮಾತಾಡ್ರಿ. ಮನೆಯಾಗಿ ಹಿರಿಯರಾಗಿ ನೀವು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗ್ರಿ? ನಿಮ್ಮ ಮಗ ಹೇಳಕ್ಕೆ ಬರಲ್ಲ ನೀವು? ನಾವು ಹೇಳಿವ ಎಷ್ಟಂತ ಹೇಳಂದು, ಅವ್ನಿಗೆ ಹೇಳಿದ್ರು ಕೇಳಂಗಿಲ್ಲ ನಮ್ಮ ಮಾತು. ಈಗ ಮದುವೆ ಆದಮೇಲೆ ಹೆಂಡತಿ ಮಾತ್ರ ಕೇಳ್ತಾನಂತ ಅಂದ್ಕೊಂಡ್ರೆ ನಿನ್ನ ಮಾತು ಕೇಳವಲ್ಲವ. ನಾನರ ಏನು ಮಾಡಲವ? ಮಾತಾಡ್ರಿ. ಎದ್ದಕ್ಕೆ 2-3 ದಿನದಿಂದ ಮನೆಗೆ ಬಂದಿಲ್ಲ, ನನಗೆ ಮೊದಲು ಅದನ್ನು ಹೇಳ್ರಿ. ನೋಡು ಪಲ್ಲವಿ, ಇದು ನನ್ನ ಮನೆ ಐತಿ, ನಿನ್ನ ಮನೆ ಅಲ್ಲ. ಇಲ್ಲಿಗೆ ನನಗೆ ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಇಲ್ಲದಾಗ ಹೋಗ್ತೀನಿ. ಅದನ್ನೆಲ್ಲ ನೀನು ನನಗೆ ಪ್ರಶ್ನಿಸೋ ಅವಶ್ಯಕತೆ ಇಲ್ಲ. ಏನೋ ಹೆಂಡತಿ ಬಿಡು ಅಂತ ಸುಮ್ಮನೆ ಇದೀನಿ, ಇದ ಕೊನೆ. ಇನ್ನೊಂದು ಸಲ ಏನಾದರೂ ಈ ಥರ ನಮ್ಮ ಅಪ್ಪನ ಕರೆಸಿ ನಮ್ಮ ಅವ್ವನ ಕರೆಸಿ ಈ ಥರ ಮನ್ಯಾಗ ರಾಮಾಯಣ ಎಲ್ಲ ಚಲೋ ಮಾಡಿದೆ ಅಂದ್ರೆ ನಿನ್ನ ಮನ್ಯಾಗ ಇಟ್ಕೊಳಂಗಿಲ್ಲ, ಮನೆಯಿಂದ ಒದ್ದು ಓಡಿಸ್ತೀನಿ, ನೆನಪಿರ್ಲಿ. ಎದಕ್ಕೂ ಹಂಗೆ ಮಾತಾಡಕೊಂತೀರಿ? ಎದಕ್ಕೆ? ನೀನು ಹೆಂಡತಿ ಅದಾಳಿಲ್ಲಕ್ಕೆ ಮನೆ 2-3 ದಿನ ಮನೆ ಬರಲಿಲ್ಲ ಅಂದ್ರೆ ಮತ್ತೆ ಸಿಟ್ಟು ಬರ್ತೈತಿಲ್ಲ? ಆಕೆ ಏನು ಕೇಳಾಕುಂತಾಳೆ ಅದಕ್ಕೆ ಉತ್ತರ ಕೊಡು. ಇಲ್ಲದೆಲ್ಲ ಎದಕ್ಕೆ ಮಾತಾಡಕೊಂತಿದ್ದೀನಿ ನೀನು? ನೋಡು ಮಮ್ಮಿ, ನಾನೀಗ ಹೇಳಕೊಂತೀನಿ, ಇದು ನಮ್ಮಿಬ್ರು ಗಂಡ ಹೆಂಡತಿ ವಿಷಯ. ಇದರಲ್ಲಿ ನೀವು ಬಂದು ತಲೆ ಹಾಕೋದು ನನಗಿಷ್ಟ ಆಗೋದಿಲ್ಲ. ಸುಮ್ಮನೆ ಎದ್ಬಿಡ್ರಿ ನೀವು. ನಮ್ಮ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋತೀವಿ. ನಿಮ್ಮ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ಕೊಂತೀನಿ? ನೀವು ತಾಳಿ ಕಟ್ಟು ಕರ್ಕೊಂಬಂದ ತಕ್ಷಣ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಸ್ಕೊಂಡು ಬಂದುಬಿಡ್ಬೇಕು ಇಲ್ಲಿಗೆ. ನೀವು ಬ್ಯಾಡ ಅಂದ ತಕ್ಷಣ ಇಲ್ಲಿಂದ ಹೋಗ್ಬಿಡ್ಬೇಕು. ನಾನೇನು ಆಟಾಡೋ ಗೊಂಬೆ ಅಂತ ಮಾಡಿರನ? ಹೆಚ್ಚು ಕಮ್ಮಿ ಏನಾರ ಮಾತಾಡಿದ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒದ್ದು ಒಳಗಡೆ ಹಾಕಿಸ್ತೀನಿ, ನೆನಪಿರಲಿ. ಸಂಜಯ್, ಇದೆಲ್ಲ ಸರಿ ಕಾಣಿಸ್ತಾ ಇಲ್ಲ. ಇನ್ಮೇಲೆ ನೀನು ಕರೆಕ್ಟಾಗಿ ಆಫೀಸ್ ಟೈಮಿಗೆ ಮನೆ ಬಿಡಬೇಕು. ಆಫೀಸ್ ಮುಗಿದ ತಕ್ಷಣ ಸೀದಾ ಮನೆಗೆ ಬರ್ತಾ ಇರಬೇಕು. ಇದು ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ. ಡ್ಯಾಡ್, ನಂದು ಹೊರಗಡೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಆಫೀಸ್ ಕೆಲಸ ಇರುತ್ತೆ, ಇನ್ನೊಂದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ, ಅದ್ರ ಕೆಲಸ ಇರುತ್ತೆ. ಎಲ್ಲನೂ ಈಕೆ ಹೇಳ್ಕೊತ ಕುತ್ಕೊಳೋದಾಗುತ್ತೇನೆ? ಹೆಂಡತಿಯಾಗಿ ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳೋದಾಗಲ್ಲ ಈಕೆಗೆ? ಏನ್ರಿ, ಏನು ಅರ್ಥ ಮಾಡ್ಕೋಬೇಕು? ಏನು ಅರ್ಥ ಮಾಡ್ಕೋಬೇಕು? ಮದುವೆ ಬಂದಾಗಿಂದನೂ ಇದ ಒಂದು ರೀಸನೇ ಹೇಳಾಕೊಂತೀರಿ ನೀವು. ಪ್ರತಿ ಸಲ ನಿಮ್ಮ ಮಾತು ಕೇಳ್ಕೊಂತ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿರ? ನನ್ನ ಏನಕ್ಕೇನು ಹಳ್ಳಿ ಹುಡುಗಿ ಈಕೇನು ಆರಾಮಾಗಿ ಯಾಮರ್ಸ್ಬಿಡ್ಬೋದಂತ ಅನ್ಕೊಂಡಿದ್ದೀರಾ? ನೋಡ್ರಿ, ನಾ ಈಗ ಹೇಳಾಕೊಂತೀನಿ, ನಾನು ಸುಮ್ಮನೆ ಇರೋ ತನಕ ಸುಮ್ಮನೆ ಇರ್ತೀನಿ. ಹೆಚ್ಚು ಕಮ್ಮಿ ಏನಾರ ಮಾಡಿದ್ರಿ ನನ್ನನ್ನು ಹೊಡ್ಯಾಕೆ ಬಂದ್ರಿ, ನನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಏನಾರ ನಕರ ತೆಗಿಯಾಕುಂತ್ರಿ ಅಂದ್ರೆ ನಿಮ್ಮನ್ನು
ಒದ್ದು ಒಳಗಡೆ ಹಾಕ್ಸೋದು ನನಗೆ ಗೊತ್ತೈತಿ. ನಾನು ಓದೀನಿ, ನೆನಪಿರಲಿ. ನಮ್ಮ ಒಂದು ಫೋನ್ ಬಂದೈತಿ, ಮಾತಾಡಿ ಬರ್ತೀನಿ. ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಏನಾಗಿತ್ತು ನಿನಗೆ? ಏನಾಗೈತಿ? ಎರಡು ಮದುವೆ ಆದ್ರೂ ಇದು ಮೂರನೇ ಮದುವೆ. ಈಗಲೂ ನಿನಗೆ ಸ್ವಲ್ಪನಾರ ಜವಾಬ್ದಾರಿ ಅನ್ನೋದು ಬಂದಿಲ್ಲಲ್ಲೋ? ಒಬ್ಬಾಕಿಂತ ನೆಗೆದು ಬಿದ್ದು ಓದ್ಲಿ ಬಿಡು. ಇನ್ನೊಬ್ಬಕಿನೋ ನಿನ್ನ ಜೊತೆ ಇರ್ಲಾರ್ದ ಓಡ್ ಹೋದ್ಲೆ. ಈಕಿನಾರ ಕಟ್ಕೊಂಡ್ಬಂದಿದ್ದಿ, ಈಕಿ ಜೊತೆ ಚಂದನ ತಂಗ ಬಾಳೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನಿನಗೆ? ನೀನುಂಟು, ನಿನ್ನ ಮಗ ಉಂಟು. ಅದು ಏನು ಬುದ್ಧಿ ಹೇಳ್ತೀಯ ಹೇಳ್ಕೊ. ನನಗಂತೂ ನಿನ್ನ ಮಗನ ಸಲುವಾಗಿ ಎಲ್ಲೂ ತಲೆ ಎತ್ತು ಅಡ್ಡಾಡ್ಲಾರ್ದಂಗೆ ಆಗೈತಿ. ಛೀ, ನೋಡಿದ್ದೀನ ನಿಮ್ಮಪ್ಪ ಎಷ್ಟು ಬೇಜಾರಾಗೈತಿ ನಿನ್ನ ಮೇಲೆ ಅಂತಂದು. ಅದು ಕದ್ದು ಮುಚ್ಚಿ ಏನೋ ಒಂದು ಮದುವೆ ಮಾಡಬೇಕು, ಅವರಿಗೆ ಹೆಂಗಾರ ತಿಳಿಸಿ ಹೇಳಿ ಕರ್ಕೊಂಡು ಮದುವೆ ಮಾಡಿಸಿದ್ರಾತಂತ ಅಂದ್ಕೊಂಡಿದ್ವಿ. ಆಕಿನ ಕರ್ಕೊಂಡೋಗಿ ಓಡೋಗಿ ಮದುವೆ ಆಗಿ ಬಂದ್ರಿ. ಅಂದರೂ ಇರ್ಲಿ ಬಿಡು ಅಂತಂದು ಸುಮ್ಮನೆನಾಗಿ ಮನೆ ಒಳಗಡೆ ಸೇರಿಸ್ಕೊಂಡ್ವಿ. ಮತ್ತಿನ್ನು ನಿಂದು ಹೊಸ ಹೊಸ ರೋಗ ತೆಗಿಯೋಕಂತೇನು? ನೋಡು, ಈಗ ಹೇಳಾಕೊಂತೀನಿ, ಚಂದನ ತಂಗೆ ಕೇಳ. ಪಲ್ಲವಿ, ನೀ ಅನ್ಕೊಂಡಷ್ಟು ಸುಮ್ಮನೆ ಇರೋ ಹುಡುಗಿ ಅಲ್ಲ. ಪಕ್ಕ ಬೆರಿಕೆದಾಳಕ್ಕೆ. ನಿನ್ನನ್ನು ಒದ್ದು ಪೊಲೀಸಿಗೆ ಕೊಡಾಕೋ ಹೇಸಂಗಿಲ್ಲಕಿ. ಒಂದು ಸ್ವಲ್ಪ ಹುಷಾರಾಗಿರೋದು ಕಲಿ. ಈಕಿ ಜೊತೆ ಯಾರ ಚಂದನ ತನಕ ಬಾಳೆ ಮಾಡ್ಕೊಂಡು ಹೋಗು. ಇಲ್ಲ ಅಂದ್ರೆ ನಿನಗೆ ಜೀವನ ಪರ್ಯಂತ ಇನ್ನೊಂದು ಹುಡುಗಿ ಸಿಗಂಗಿಲ್ಲ, ಮದುವೆನೂ ಆಗಂಗಿಲ್ಲ. ಈ ವಿಷಯ ಆಕಿಗೆ ಗೊತ್ತಾತಂದ್ರೆ ನಿನ್ನನ್ನೇನಿಲ್ಲ, ನಿನ್ನನ್ನು ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಕಳ. ನೆನಪಿಟ್ಕೊಂಡು ಸ್ವಲ್ಪ ತಲೆಯಾಗ. ಛೇ, ಎಲ್ಲರೂ ನನಗೆ ಬುದ್ಧಿವಾದ ಹೇಳೋ ಹಂಗಾದ್ರು. ಪಲ್ಲವಿ, ನೀನು ಬಂದು ನಮ್ಮ ಡ್ಯಾಡಿ ಮಮ್ಮಿ ಕೈಯಲ್ಲೇ ನನಗೆ ಬಯಸ್ತಾ ಇದೆಯಲ್ಲ, ಮಾಡ್ತೀನಿ ನಿನಗೆ. ನೀನಿಲ್ಲ ಅಂದ್ರೆ ಇನ್ನೊಂದು ಹುಡುಗಿನೂ ಅದಾಳ ನನಗೆ. ಈಗ ಹೋದ್ರೂ ಮದುವೆ ಆಗ್ತೀನಿ ಅಂತಂತಾಳ. ಏನೋ ಹಳ್ಳಿ ಹುಡುಗಿ ಸುಮ್ಮನೆ ಇರ್ತಾಳಂತ ಮದುವೆ ಆದ್ರೆ ಆ ನೇತ್ರ ಅವಳ ಮೇಲಿನ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ನಿನ್ನನ್ನು ಮದುವೆ ಆದೆ ನಾನು. ನನ್ನ ಕಾಲು ದುಡಿಗೂ ಸಮ ಅಲ್ಲ ನೀನು. ಮಾಡ್ತೀನಿ ನಿನಗೆ. ನೀನೇ ಈ ಮನೆ ಬಿಟ್ಟು ಹೋಗ್ಬೇಕು, ಹಂಗೆ ಮಾಡ್ತೀನಿ. ಹಲೋ, ಪಲ್ಲವಿಯನ? ಹೂನವ, ಪಲ್ಲವಿನ. ನಿನ್ನ ಮಗಳಿಗೆ ಫೋನ್ ಹಚ್ಚಿ ನೀನಾನ ಅಂತ ಕೇಳ್ತೀಯಲ್ಬೇ? ಅಯ್ಯ, ಅದು ಹಂಗಲ್ಲವ. ಅದು ಆಯ್ಕೆ ಯಾರು ಸಂಗೀತವ ಫೋನ್ ಹಚ್ಕೊಟ್ಲು ಬಿಡು. ಅಂದರೂ ಒಂದ್ಸಲ ಅದಕ್ಕೆ ಕೇಳೋ ರೂಢಿಯವ ನನಗೆ. ಅದೆಲ್ಲ ಇರಲಿ ಬಿಡು. ಹೆಂಗದಿ? ಆರಾಮದಿಯಾ? ನಿಮ್ಮ ಮನ್ಯಾಗ ಅತ್ತಿ ಮಾವ ನಿನ್ನ ಗಂಡ ಎಲ್ಲ ಚಲೋ ನೋಡ್ಕೊಳಕ್ ಕುಂತಾರಿಲ್ಲ ನಿನಗೆ? ಹೂನವ್ವ, ಎಲ್ಲರೂ ಚಲೋ ನೋಡ್ಕೊಳಕ್ ಕುಂತಾರ. ಅಲ್ಲಿ ನೀವೆಲ್ಲರೂ ಆರಾಮದಿರಾ? ಮನ್ಯಾಗೆಲ್ಲರೂ ಆರಾಮದಾರ? ಇಲ್ಲೇನಾಗಂದಿ, ಎಲ್ಲವೂ ಆರಾಮ ಅದಾವು. ನಾನು ಆರಾಮದೇನು ನೋಡವ. ಮತ್ತು ನೀನೇನವ ಇಲ್ಲಿಗೆ ಬರಲಿಲ್ಲಲ್ಲ ವಾಪಸ್? ಗಂಡನ ಕರ್ಕೊಂಬರ್ತೀನಂದು ಮತ್ತೇನು ಬರಲಿಲ್ಲವ? ಹಾವ, ಬರ್ತೀವಿ. ಮತ್ತು ಈಗೇನು ಸದ್ಯಕ್ಕೇನು ಹಬ್ಬ ಇಲ್ಲ, ಏನಿಲ್ಲ. ಮತ್ತು ಎದಕ್ಕೆ ಬರಂದೇವ? ಏನಾರು ಹಬ್ಬ ಏನಾರು ಇತ್ತಂದ್ರೆ ಮತ್ತು ಬರ್ತಿದ್ವಾ. ಮತ್ತು ಇರ್ಲಿ ತಗೋವ, ಬೇಕಾದ್ರೆ ಹಬ್ಬದಾಗ ಬರ್ತೀವಂತ. ಅಯ್ಯ, ಹಂಗೆ ಯಾಕಂತೀಯ ಮಗಳ? ನಾನಾರ ಬರಲೇನ ಅಲ್ಲಿಗೆ? ನಿನ್ನನ್ನು ಯಾಕೆ ನೋಡಂಗೆ ಆಗ್ಬಿಟ್ಟೈತವ. ಅದಲ್ದೆ ನಿಮ್ಮ ದೊಡ್ಡಕ್ಕನೂ ನಿನ್ನನ್ನು ನೋಡಬೇಕು ಅಂತ ಅನ್ನಕೊಂತಾಳ. ಮತ್ತೆ ಹೆಂಗೆ ಕರ್ಕೊಂಬರಲ್ಲ? ಬರಂದೆ ನಾಳೆಗೆ? ಈಗ ಬೇಡ ಬೇಯವ್ವ, ಇನ್ನು ಮೊನ್ನೆರ ಬಂದು ಹೋಗಿಲ್ಲ ನೀವು. ಮತ್ತು ಇವ್ರು ಏನಾರ ಅನ್ಕೊಂಡ್ರೆ ಏನು ನೋಡ ಪದೇ ಪದೇ ಹಂಗೆ ಬರ್ತಾರಂತಂದು. ಅದಕ್ಕೆ ಬೇಡವ್ವ, ನಾನು ಬೇಕಾರೆ ಹಬ್ಬಕ್ಕೆ ಬರ್ತೀನಂತಗ. ಅದು ಸರಿನಾ ಬಿಡವ. ಆತು. ಹಂಗಾರ ಈಗ ಈ ಮನ್ಯಾಗ ಆಕೆ ನಿಮ್ಮ ಸಣ್ಣ ಅತ್ತಿಗೆ ಮಾತಾಡಲ್ಲ ಸರಸ್ವತಿ, ಆಕೆನೇನ ಸೀಮಂತ ಮಾಡ್ಬೇಕಂತ ಅದಾರಂತ. ಮತ್ತು ಅದಕ್ಕೆ ಫೋನ್ ಹಚ್ಚಿದ್ರೆ ಬರ್ತಿಲ್ಲ. ಮತ್ತು ಅದಕ್ಕರ ಏನವ್ವ, ಸರಸ್ವತಿ ಅತ್ತಿಗೆ ಮುಂದೆ ಸೀಮಂತನ? ನೀ ಒಪ್ಕೊಂಡೇನ್ಮೇ? ಈ ಮನ್ಯಾಗ ನಂದು ಏನು ನಡೀತೈತವ? ಏನು ನಡೆಯಂಗಿಲ್ಲ. ಅವ್ರವ್ರದ ಕಾರ್ಯಭಾರ ನಡ್ಸಾರ, ಏನೋ ಮಾಡ್ತಾರಂತ. ಹೆಂಗೆ ಮಾಡ್ತಾರೆ ಏನು? ನನಗಂತೂ ಸಾಕಾಗೋಗ್ಬಿಟ್ಟೈತದ. ಹೆಂಗಾರ ಯಾಕಾಗಲಿ ಆ ನೆಪದಾಗ ನೀನಾರ ಬರ್ತೀಯನ ಅಂತ. ನೀವಂದ್ರೆ ನಿನ್ನನಾರ ನೋಡ್ಬೋದು ಅಂತಂದು. ತಗೋಬೇವ. ಅಂದ್ರೆ ಫೋನ್ನಾಗ ಹೇಳ್ಬೇಡ ಅಂತ ಹೇಳ್ಬೇ ಅವರಿಗೆ. ಇಲ್ಲಿ ಮನೆಗೆ ಬಂದು ಕರೆದು ಹೋಗಂತ ಹೇಳ್ಬೇ. ಮತ್ತು ಹಂಗಂದ್ರೆ ಬರ್ತೀವಪ್ಪ. ಇಲ್ಲಂದ್ರೆ ಮತ್ತೆ ಬರೋಕ್ಕಾಗಂಗಿಲ್ಲ. ತಗೋರವ, ನೀನು ಮನೆ ತನಕ ಬಂದು ಕರೆದು ಹೋಗ್ಬೇಕು. ಹಂಗೆ ಮಾಡ್ತೀನಿ ತಗೋ ನಾನು. ಇಲ್ಲಂದ್ರೆ ಅವ್ರಿಗೆ ಮನ್ಯಾಗ ಸೀಮಂತನ ಮಾಡಕ್ಕೆ ಬಿಡಂಗಿಲ್ಲ ನಾನು. ತಗೋಬೇವ. ಹಂಗಾರ ಸರಿ, ನಾ ಇಡ್ಲಾ ಬೇ, ನನ್ನ ಸ್ವಲ್ಪ ಕೆಲಸ ಐತಿ. ತಗೋರವ, ಹುಷಾರು ನೋಡ. ಆತವ. ಸೀಮಂತಕ್ಕೆ ಕರೆಯಕ್ಕೆ ಬಂದ್ರಂದ್ರೆ ಆ ನೆಪದಾಗರ ಒಂದು 4 ದಿನ ತವ್ರ ಮನೆಗೆ ಹೋಗಿ ಆರಾಮಾಗಿದ್ದು ಬಂದ್ಬಿಡ್ತೀನಪ್ಪ. ಇಲ್ಲಿ ಬರೀ ಕೆಲಸ ಮಾಡಿ 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 ಸಾಕಾಗೋಗ್ಬಿಟ್ಟೈತಿ. ಪಲ್ಲವಿ, ಅದು ನಿಮ್ಮ ಮಾವಾರ ಏನ ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗೋದೈತಂತವ. ಅದಕ್ಕೆ ಒಂದು ಸ್ವಲ್ಪ ಲಘುನ ಅಡುಗೆ ಮಾಡಿಬಿಡವ. ರೊಟ್ಟಿ ಪಲ್ಯ ಅನ್ನ ಸಾರು ಅಷ್ಟೇ ಮಾಡಿಬಿಡ ಸಾಕು. ಮಧ್ಯಾಹ್ನ ಒಂದು ಸ್ವಲ್ಪ ಲಘುನ ಮಾಡಿಬಿಡವ. 12:30 ಅನ್ನಷ್ಟೇ ಮಾಡಿದೆ ಅಂದ್ರೆ ಅವರು ಊಟ ಮಾಡಿ ಹೋಗ್ಬಿಡ್ತಾರೆ. ಅತ್ಯಾರ ರೊಟ್ಟಿನ ನಂಗೆ ರೊಟ್ಟಿ ಎಲ್ಲ ಮಾಡಕ್ಕೆ ಬರಂಗಿಲ್ಲ ರೀ ಅತ್ಯಾರ. ಇವತ್ತೊಂದಿನ ನೀವೇ ಮಾಡಿಬಿಡ್ರಿ, ನಾಳೆಯಿಂದ ನಾ ಮಾಡ್ತೇನಂತ. ಯಾಕೋ ಭಾಳ ಸುಸ್ತಾದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಸರಿನಾ? ಅದು ಅಲ್ಲದೆ 2-3 ದಿನ ಆದಮೇಲೆ ನಿಮ್ಮ ಮಗ ಬಂದಿದ್ದಾರೆ, ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊತ ಕೂತ್ಕೋಬೇಕತ್ತೆ. ಸರಿನಾ? ಇವತ್ತೊಂದಿನ ನೀವು ಮಾಡಿಬಿಡ್ರಿ. ಮದುವೆ ಆಗಿ ಬಂದಾಗಿಂದನೂ
ನೀನೇನು ಒಂದು ದಿನಾನೂ ಅಡುಗೆ ಮಾಡಲಿಲ್ಲ ಹಾಂ, ಇವತ್ತೊಂದು ದಿನ ಇದೊಂದು ಹೊತ್ತು ಮಾಡಿರ್ತಾರೆ ಅಂತಂದು ಬಂದಾಗಿಂದನೂ ನಾನು ಮಾಡ್ತಾಯಿದ್ದೀನಿ. ಒಂದು ದಿನಾನೂ ಅಡುಗೆ ಮನೆಗೆ ಬರಲಿಲ್ಲ, ಒಂದು ಅಡುಗೆ ಮಾಡಲಿಲ್ಲ. ಏನು ಹಳ್ಳಿನಲ್ಲಿರೋ ಹುಡುಗಿ ಜವಾಬ್ದಾರಿ ಇರ್ತೈತಿ, ತಿಳುವಳಿಕೆ ಇರ್ತೈತಿ, ಮನೆಗೆಲ್ಲ ಹೊಂದ್ಕೊಂಡು ಹೋಗ್ಕಾಳ, ನನಗೂ ನನ್ನ ಗಂಡಗೂ ಚಲೋನತ್ತಾಗ ನೋಡ್ಕೊಂಡು ಹೋಗ್ಕಾಳ ಅಂತ ನಾವು ಆಸೆ ಪಟ್ರೆ ಉಲ್ಟಾ ನಾವ ಈಕಿನ ನೋಡ್ಕೊಂಡು ಹೋಗಂಗೆ ಪರಿಸ್ಥಿತಿ ಬಂದ್ಬಿಟ್ಟೈತಿ ಈಗ. ಇವ ನನ್ನ ಮಗನಾರ ನೆಟ್ಟಗದನ ಅವ್ರ ತವ್ರ ಮನ್ಯಾಗ ಏನಾರ ಹೇಳಿಸ್ಬೋದು ಈಕಿಗೆ ಹಿಂಗೆ ಮಾಡಾಕುಂತಾಳೆ ನೋಡ್ರಿ ನಿಮ್ಮ ಮಗಳು ಅಂತಂದು. ನನ್ನ ಹಣೆ ಬರೋಕ್ಕೆ ನನ್ನ ಮಗನೂ ನೆಟ್ಟಿಗಿಲ್ಲ, ಇದು ಸೊಸಿನೂ ನೆಟ್ಟಿಗಿಲ್ಲ. ಇಬ್ಬರು ಅದು ಹೆಂಗೆ ಬಾಳೆ ಮಾಡ್ಕೊಂಡು ಹೋಗ್ತಾರೋ ಏನು ಆ ದೇವರಿಗೆ ಗೊತ್ತು.